ಭಾಗವತ ನಮಗೆ ನೀಡಿದೆ. ಕರ್ದಮ ದೇವಹೂತಿಯ ದಾಂಪತ್ಯದಲ್ಲಿ ಕಪಿಲರೂಪಿಯಾದ ಭಗವಂತ ಅವತರಿಸಿ ಒಳ್ಳೆಯ ಮಾರ್ಗದರ್ಶನ ಮಾಡಿರತಕ್ಕಂಥದ್ದನ್ನು ಭಾಗವತ ದಾಖಲೆ ಮಾಡಿದೆ ಅಂತ. ದೇವಹೂತಿಯಲ್ಲಿ ಭಗವಂತ ಅವತರಿಸ್ತಾನೆ, ಕರ್ದಮರಿಂದ ಕಪಿಲ ಬರ್ತಾನೆ. ದೇವಹೂತಿ ನಾವು ಆಗಬೇಕಂತೆ, ನಾವೇ ಕರ್ದಮರಾಗಬೇಕಂತೆ. ದೇವಹೂತಿ ಆಗುವುದಂದರೆ ಏನು? ಹೂತಿ ಅಂದರೆ ಕರೆಯುವುದು, ಆಹ್ವಾನ ಮಾಡೋದು. ದೇವರನ್ನು ಆಹ್ವಾನ ಮಾಡಬೇಕಂತೆ. ಬಾಯಿ ತೆಗೆದರೆ ದೇವರು ಬರಬೇಕು, ನಮಗೆ ಕೆಟ್ಟ ಶಬ್ದಗಳು ಬರಬಾರ್ದು. ದೇವರನ್ನೇ ನಾವು ಕರಿತಾ ಇದ್ರೆ ದೇವರು ಬರ್ತಾನೆ. ದೇವಹೂತಿ ನಿರಂತರ ಭಗವಂತನನ್ನು ಜೀವನದಲ್ಲಿ ಮಾಡ್ತಿದ್ದವಳು, ಭಗವಂತನ ನಾಮೋಚ್ಚಾರಣೆ ಮಾಡ್ತಿದ್ದವಳು. ಅದಕ್ಕೆ ಭಗವಂತನೇ ಮಗನಾಗಿ ಬಂದ. ನಾವು ದೇವಹೂತಿ ಆಗುವುದು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಶಬ್ದಗಳು, ದೇವರಿಗೆ ಪ್ರೀತಿಯಾಗುವ ಶಬ್ದಗಳು ನಮ್ಮ ಬಾಯಲ್ಲಿ ಬರಬಾರದು. ಕೆಟ್ಟ ಶಬ್ದಗಳನ್ನು ವಿನಿಯೋಗ ಮಾಡಬಾರದು. ದೇವರು ಕೊಟ್ಟದ್ದು ನಾಲಿಗೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಅವತ್ತಿನ ಕಾಲದಿಂದ ಇದ್ದ ರೋಗ. ದಾಸರು ಹೇಳಿದ್ರು, ಎನ್ನಬಾರದೆ ಅಂದರೆ ಹೇಳ್ತಿರ್ಲಿಲ್ಲ ಅಂತ ಅರ್ಥ. ಪಾಪ ರಿಕ್ವೆಸ್ಟ್ ಮಾಡಿ ಹೇಳ್ತಿದ್ರು, ಹೇಳಿ ಹೇಳಿ ಹೇಳಿ. ಅಂದರೆ ಆವಾಗಲೇ ಅಷ್ಟಿದ್ರೆ 500 ವರ್ಷಗಳ ಹಿಂದೆ. ಈಗ ಮತ್ತೆ ಎಷ್ಟಿರ್ಲಿಕ್ಕಿಲ್ಲ ರೋಗ ನೋಡಿ. ಹಾಗೆ ಹೇಳಲಿಕ್ಕೆ ನಾಚಿಕೆ, ದೇವರ ನಾಮ ಹೇಳಲಿಕ್ಕೆ ನಾಚಿಕೆ. ಆದರೆ ಭಗವಂತ ನಮ್ಮ ಹತ್ರ ಬರಲಿಕ್ಕೂ ಸಂಕೋಚ ಪಡ್ತಾನೆ. ನಿಸ್ಸಂಕೋಚವಾಗಿ ಬರಬೇಕಾಗಿದ್ದರೆ ನಾವು ಅಷ್ಟೇ ಸ್ಪಂದಿಸಬೇಕಾದ್ದು. ಕರ್ದಮರಾಗಬೇಕಂತೆ. ಕರ್ದಮ ಅಂತಂದರೆ ಕೆಸರು ಅಂತ ಅರ್ಥ. ಅಂದರೆ ಕೆಸರು ಅಂದರೆ ಸಾಧನೆ ಮಾಡಬೇಕಾದ್ದು. ನಮಗೆ ಸಾಧನೆ ಮಾಡುವಾಗ ಅಯ್ಯೋ ಹೊಲಸಾಗತ್ತೆ ಅಂತ ನಮಗೆ ಕಾಣಿಸ್ತದೆ. ಆದರೆ ಕೆಸರಲ್ಲಿ ಕಮಲ ಹುಟ್ಟಿದ ಹಾಗೆ ಅಲ್ಲಿ ಒಳ್ಳೆಯ ಗುಣಗಳು ಬೆಳೀಬೇಕು. ಅದಕ್ಕೆ ಕೃಷಿ, ಸಾಧನೆ, ಈ ಸಾಧನ ಶರೀರದಲ್ಲಿ ನಡೆಸಬೇಕು ಅಂತ. ಕರ ಅಂದರೆ ಇಂದ್ರಿಯಗಳು, ದಮ ಅಂದರೆ ಅದರ ನಿಗ್ರಹ. ಇಂದ್ರಿಯಗಳ ನಿಗ್ರಹ ಮಾಡಿ ದೇವಹೂತಿಯಾದರೆ, ದೇವರನ್ನು ನಾವು ಕರೀತಾ ಇದ್ದರೆ, ಭಗವಂತನ ಚಿಂತನೆ ಮಾಡಿದರೆ, ಭಗವಂತ ಕಪಿಲನಾಗಿ ಅವತರಿಸಿ ನಮಗೆ ಜ್ಞಾನವನ್ನು ನೀಡ್ತಾನೆ. ವಿಜಯದಾಸರು ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಕಪಿಲ 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 ಅಂತ ಹೇಳಬೇಕಂತೆ. ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತ. ನಾವು ಬೆಳಗ್ಗೆ ಎದ್ದಗೊಳ್ಳೆ ಕಪಿಲ ಕಪಿಲ ಅಂತಲ್ಲ, ಲಾ ಬಿಟ್ಟೇ ಬಿಡ್ತೇವೆ. ಕಪಿಲಾ ಅಂತ ಹೇಳೋದು ಅಷ್ಟೇ. ಸ್ವಲ್ಪ ವೃಸ ಮಾಡಿ ಹೇಳಿ, ಕಪಿಲ ಅಂತ ಹೇಳಿ, ಬಾಯಿ ತುಂಬ ಹೇಳಿ. ಎಷ್ಟು ಒಳ್ಳೆಯ ಹೆಸರು ಗೊತ್ತಾ ಅದು. ಭಗವಂತ ಸುಖಪ್ರದನಾದವ, ಭಗವಂತ ಪಾಲನೆ ಮಾಡುವವ, ಕೈ ಹಿಡಿದು ರಕ್ಷಣೆ ಮಾಡುವವ ಅಂತ ಅದರ ಅರ್ಥ. ಕ ಅಂದರೆ ಸುಖಮಯನಾದವ ಅಂತ ಅರ್ಥ. ಪಿ ಅಂದರೆ ಪಾಲನೆ ಮಾಡುವವ ಅಂತ ಅರ್ಥ. ಲಾ ಅಂದರೆ ಲಾತಿ, ಕೈ ಹಿಡಿದು ರಕ್ಷಣೆ ಮಾಡುವವ ಅಂತ ಅರ್ಥ. ಅಂದರೆ ಇಂತಹ ಭಗವಂತನನ್ನು ಬೆಳಗ್ಗೆ ಎದ್ದು 3 ಬಾರಿ ಅಂದರೆ ಮನಪೂರ್ವಕವಾಗಿ ತ್ರಿಕರಣದಿಂದ ಸ್ಮರಣೆ ಮಾಡಿದರೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ, ಸ್ಮೃತಿಶಕ್ತಿಯನ್ನು ಕೊಡ್ತಾನೆ, ನಮಗೆ ಬೇಕಾದನ್ನು ನೀಡ್ತಾನೆ ಅಂತ ಕಪಿಲೋಪಾಖ್ಯಾನವನ್ನು ಅದ್ಭುತವಾಗಿ ತೃತೀಯ ಸ್ಕಂದದಲ್ಲಿ